ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಡಿ ಕೆ ಶಿವಕುಮಾರ್ CM ಆದ ಬೆನ್ನಲ್ಲೇ ಇದೀಗ ಆ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಸೊ ಏನು ಗುಡ್ ನ್ಯೂಸ್ ಕೊಟ್ಟರು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮಹಿಳೆಯರಿಗೆ ಪಂಚ ಯೋಜನೆಯ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದರು. ಗೃಹಲಕ್ಷ್ಮಿ ಹಾಗೆ ಇನ್ನಿತರ ವಸ್ತುಗಳು ಪಂಚ ಯೋಜನೆ. ಆದರೆ ನಾವಿವತ್ತು ಗೃಹಲಕ್ಷ್ಮಿಯ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಆ ಮಹಿಳೆಯರಿಗೆ ಭಾಳ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಗೃಹಲಕ್ಷ್ಮಿಯಲ್ಲಿ ಸಿಗ್ತಾ ಇದ್ದಂತಹ ಯೋಜನೆ 2,000 ರೂಪಾಯಿಗಳು. ಅದರ ಬದಲು ಡಿ ಕೆ ಶಿವಕುಮಾರ್ 5,000 ರೂಪಾಯಿ ಕೊಡಲಿಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಗೃಹಲಕ್ಷ್ಮಿಯಲ್ಲಿ. ಸೊ ಏನು ಶಾಕಿಂಗ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನೀವು ಕೂಡ ಗೃಹಲಕ್ಷ್ಮಿಯ ಯೋಜನೆಯನ್ನು ಪಡಿತಾ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂಥದ್ದು ಮೊದಲನೇ ಯೋಜನೆ ಗೃಹಲಕ್ಷ್ಮಿ. ಸೊ ಫಲಾನುಭವಿಗಳ ಪಟ್ಟಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕೂಡ ಆಗಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ಬೇರೆ ರೀತಿಯ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ತಾಂತ್ರಿಕತೆಯ ಕಾರಣದಿಂದ ಇವತ್ತು 12,000ಕ್ಕೂ ಹೆಚ್ಚು ಮಹಿಳೆಯರ ಹೆಸರನ್ನು ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಇದು ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಸೊ ನಿಮ್ಮದು ಕೂಡ ಆ ಒಂದು ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಹೆಸರು ನಿಮ್ಮದು ಕೂಡ ಇದ್ದರೆ, ಯೋಜನೆ ಫಲಾನುಭವಿಯಾಗಿ ಕೈಬಿಟ್ಟಿದ್ರೆ ನಿಮ್ಮದು ಕೂಡ ಇರುತ್ತೆ. ಸೊ ಅದನ್ನು ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇಲಾಖೆಯ ಅಧಿಕಾರಿಗಳು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇದೊಂದು ದೊಡ್ಡ ಒಂದು ಇದಾಗಿರುವಂಥದ್ದು. ಸೊ ಈಗ ಕೆಲವೊಂದಿಷ್ಟು ವಿಚಾರ ಭಾಳಷ್ಟು ಬೇರೆ ರೀತಿಯಲ್ಲಿ ಆಗಿರುವಂಥದ್ದು. ಮೃತರಾದವರು ಜಿಲ್ಲೆಯಲ್ಲಿ ಇವರಿಗೆ 6,624 ಮಹಿಳೆಯರು ಇದ್ದಾವೆ. ಖಾತೆಗಳಿಗೆ ನಿಯಮಬಾಹಿರವಾಗಿ ಜನಮೇಗತಿರೋದು ಪತ್ತೆ ಆಗಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು 6,000 ಜನದ ಇವರನ್ನು ಇದು ಮಾಡ್ತಿರುವಂಥದ್ದು. ಸರ್ಕಾರದ ನಿಯಮಗಳಿಗಾಗಿ IT ಮತ್ತು GST ಪಾವತಿಸುತ್ತಿದ್ದವರಿಗೆ 4,800 ಜನ ಮಹಿಳೆಯರು ಲಾಭ ಪಡಿತಾ ಇದ್ದಾರೆ. ಸೊ ಅಂಥವ್ರು ಕೂಡ ಇದ್ದಾರೆ. ಸೊ ಬ್ಯಾಂಕ್ ಖಾತೆಗೆ ನಿಯಮಿತ ಅವಧಿಯೊಳಗೆ ಆಧಾರ್ ಸೀಡಿಂಗ್ ಅಥವಾ ಆಧಾರ್ ಲಿಂಕ್ ಮಾಡದ ಕಾರಣ 1,295 ಮಹಿಳೆಯರನ್ನು ಗುರುತಿಸಲ್ಪಟ್ಟು ಹೊರಗಿಡಲಾಗಿದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಹಣವನ್ನು ಕೂಡ ಸರ್ಕಾರ ನೀಡಿತ್ತು, ಪಾವತಿಸಿದೆ. ಸೊ ಒಟ್ಟು 2,82,030 ನಾರಿಯರು ಈ ಯೋಜನೆಯನ್ನು ನೋಂದಾಯಿಸಿಕೊಂಡಿದ್ದಾರೆ. ಸೊ ಈ ಯೋಜನೆಯನ್ನು ಪಡೆದುಕೊಂಡಿದ್ದಂಥವರಿಗೂ ಕೂಡ ಒಂದು ಒಳ್ಳೆಯ ಒಂದು ದುರುಪಯೋಗ ಪಡಿಸ್ಕೊಂಡಿದ್ರು. ಆ ಅನುಮಾನದ ಹಿನ್ನೆಲೆಯಲ್ಲಿ ಮಹಿಳಾ ಇಲಾಖೆಯು ತನಿಖೆ ಆರಂಭಿಸಿತ್ತು. ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಲಾಯಿತು. ಇದರೊಂದಿಗೆ ಇಲಾಖೆಯ ಕೇಂದ್ರ ಕಚೇರಿಯಿಂದ ಲಭ್ಯವಾದ ಮರಣ ಪ್ರಮಾಣ ಪತ್ರಗಳ ದತ್ತಾಂಶವನ್ನು ಕೂಡ 3,058 ಫಲಾನುಭವಿಗಳನ್ನು ದೃಢಪಡಿಸಲಾಗಿದೆ. ಸೊ ಮುಂದಿನ ಕ್ರಮ ಏನು ಅಂದರೆ, ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ರಾಜು ಅವರು ಅನಾರೋಗ್ಯ, ಅಪಘಾತ ಮತ್ತು ವಯೋಸಹಜ ಕಾರಣಗಳಿಂದ ಮೃತಪಟ್ಟಿರುವಂಥದ್ದು. ಸೊ ಇಂತಹ ಕೆಲವೊಂದಿಷ್ಟು ಪ್ರಕರಣದ ಪಟ್ಟವರಂತಹ ಫಲಾನುಭವಿಗಳಿಗೆ ಯಾವುದೇ ಯೋಜನೆ ಅನುಭವಿಸಿದ್ರು ಅವ್ರನ್ನ ಕೂಡ ಡಿಲೀಟ್ ಮಾಡಿಸಲಾಗಿದೆ. ಒಟ್ಟಾರೆಯಾಗಿ ಪಂಚ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಹಳ ಒಂದು ಅದ್ಭುತವಾದಂತಹ ಮಹಿಳೆಯರಿಗೆ ಉತ್ತಮ ಯೋಜನೆ ಅಂತಲೇ ಹೇಳ್ಬೋದು. ಸೊ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಜಮೆ ಮಾಡಲಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಹೊಸ ಒಂದು ಗ್ಯಾರಂಟಿ ಅನ್ನೋದನ್ನು ಅದೇ ಗ್ಯಾರಂಟಿ 2,000 ಬದಲು 5,000 ರೂಪಾಯಿ ಕೊಟ್ಟಬಹುದು. ಮುಂದಿನ ಸರ್ಕಾರಕ್ಕೆ ಅನುಕೂಲವಾಗುವಂತೆ ಈ ಡಿ ಕೆ ಶಿವಕುಮಾರ್ ಅವರು 5,000 ರೂಪಾಯಿಗಳನ್ನು ಕೊಡಬೇಕಾಗಿ ತೀರ್ಮಾನ ಕೂಡ ಮಾಡಿದ್ದಾರೆ. 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಹೆಸರನ್ನು ಕೂಡ ಕೈಬಿಟ್ಟಿದ್ದಾಗಿದೆ. ಕೆಲವೊಂದಿಷ್ಟು ಜನ ಮರಣ ಹೊಂದಿದ್ದಾರೆ, ಕೆಲವೊಂದಿಷ್ಟು ಜನ ದೊಡ್ಡವರು ಕೂಡ ತಗೊಳ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ IT ಏನು ಟ್ಯಾಕ್ಸ್ ಕಟ್ತಾ ಇರೋವಂಥವ್ರು ಇದ್ದಾರೆ. ಸೊ ಬ್ಯಾಂಕಲ್ಲಿ ಕೆಲವೊಂದಿಷ್ಟು ಜನ ಆಧಾರ್ ಲಿಂಕ್ ಮಾಡಿಸ್ತಾ ಇರೋದು, ಕೆಲವೊಂದಿಷ್ಟು ಜನ ಅಪ್ಲಿಕೇಶನ್ನೇ ಆಗ್ತಾ ಇರೋವಂಥವ್ರು ಇಷ್ಟು ಜನ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಫಲಾನುಭವಿಗಳಿಂದ ದೂರ ಇರುವಂಥದ್ದು. ಸದ್ಯ ಡಿ ಕೆ ಶಿವಕುಮಾರ್ ಮತ್ತೊಂದು ಯೋಜನೆಯನ್ನು ಜಾರಿಗೊಳಿಸಿದ್ದು. ಅದೇನಪ್ಪ ಅಂದರೆ ಉಚಿತ ಯೋಜನೆ, ಬಸ್ ಯೋಜನೆ.
ಸೊ ಬಸ್ ಯೋಜನೆ ಮಹಿಳೆಯರಿಗೆ ಮಾತ್ರ ಅವಕಾಶ ಆಯಿತು. ಇವಾಗ ಮಕ್ಕಳಿಗೂ ಕೂಡ ಶಾಲಾ ಕಾಲೇಜು ಮಕ್ಕಳಿಗೆ ಕೂಡ ಅನುಕೂಲ ಮಾಡುವಂತೆ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಇಂತಹ ಒಂದು ಒಳ್ಳೆಯ ಯೋಜನೆ ತಂದಿರುವಂಥದ್ದು. ಸೊ ಅದರಲ್ಲಿ ಗೃಹಲಕ್ಷ್ಮಿ ಅವರಿಗೆ ಈಗಾಗಲೇ ನೀವು ಮಾಡಬೇಕಾಗಿರೋದು, ಈಗಲೇ ಅಪ್ಲಿಕೇಶನನ್ನು ಹಾಕಿ ನೀವು ಯಾರೆಲ್ಲ ನಿಮ್ಮ ಹೆಸರು 2 ಲಕ್ಷಕ್ಕೂ ಅಧಿಕ ಕೆಲವೊಂದಿಷ್ಟು ಮಿಸ್ ಆಗಿರ್ಬೋದು ಅಂಥವ್ರನ್ನು ಕೂಡ ಹೊರ ಇಡಲಾಗಿದೆ. ಅವರೆಲ್ಲರೂ ಕೂಡ ಯಾರೆಲ್ಲ ತಗೊಳ್ತಿಲ್ಲ ಹೋಗಿ ಈ ಕೂಡಲೇ ಅಪ್ಲಿಕೇಶನನ್ನು ಹಾಕಿ ನಿಮ್ಮ ಆಧಾರನ್ನು ಬ್ಯಾಂಕ್ ಖಾತೆಗೆ ನೋಂದಾಯಿಸಿಕೊಳ್ಳಿ. ಸೊ 5,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಸೊ ಅದು ಕೂಡ ಬರಬಹುದು. ಮುಂದಿನ ಸರ್ಕಾರಕ್ಕೆ, ಮುಂದಿನ ಒಂದು ಅಧಿಕಾರಕ್ಕೆ ಬರುವ ಮುಂದೆ ಇರುವಂಥ ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಸೊ ಫಲಾನುಭವಿಗಳು ಆದಷ್ಟು ಬೇಗ ಇದರ ಯೋಜನೆಯನ್ನು ಪಡೆದುಕೊಳ್ಳಿ. ಇದಕ್ಕೆ ಸುಮಾರು ಕಾರ್ಯಕ್ರಮಗಳ ಜಾರಿಗೆ ಮಾಡ್ತಾ ಇದ್ದಾರೆ. ಸೊ ಇದರ ಬದಲು ಗೃಹಲಕ್ಷ್ಮಿಯ ಮೊದಲ ಯೋಜನೆ, ಹಾಗೆಯೇ ಬಸ್ ಉಚಿತವಾಗಿ ಕಾಲೇಜು ಮಕ್ಕಳೆಲ್ಲ ಪಡ್ಕೊಳ್ತಾ ಇದ್ದಾರೆ. ಸೊ ಮುಂದಿನ ಸರ್ಕಾರದ ಅನುಕೂಲತೆಗೆ ಇಂತಹ ಯೋಜನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಮೊತ್ತವನ್ನು ತಗೊಂಡಿದ್ದೀರಿ, ಇನ್ನೂ ಕೂಡ 5,000 ಬರಬಹುದು. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಯಾರೆಲ್ಲ ಮಾಡಿಸಿಲ್ಲ ಮತ್ತೆ ಅಪ್ಡೇಟನ್ನು ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಪ್ಪದೇ ಗೃಹಲಕ್ಷ್ಮಿಯ ಮಹಿಳೆಯರು ತಪ್ಪದೇ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.